ಏನ್ರಿ ಏನ್ ಸಾಹೇಬ್ರು ಆಫೀಸಿಂದ ಇಷ್ಟು ಬೇಗ ಬಂದ್ಬಿಟ್ರಲ್ಲ, ಏನ್ ಸಮಾಚಾರ? ಏನಿಲ್ಲ, ಒಂದು ವಾರದ ಮಟ್ಟಿಗೆ ಅರ್ಜೆಂಟ್ ಆಗಿ ದೆಹಲಿಗೆ ಹೋಗ್ತಾ ಇದ್ದೇನೆ. ಹೌದು, ದೆಹಲಿಯಲ್ಲಿ ಫಾರಿನ್ ಫಂಡ್ ಪ್ರಾಜೆಕ್ಟ್ ಕಾನ್ಫರೆನ್ಸ್ ಇದೆ. ಅರ್ಜೆಂಟ್ ಆಗಿ ನಾನು ಈಗಲೇ ಹೋಗಲೇಬೇಕು. ಒಂದು ವಾರನಾ ರೀ? ನಿಮ್ಮನ್ನ ಒಂದು ಕ್ಷಣ ಬಿಟ್ಬಿಡ್ಬೇಕಂದ್ರು ನನ್ನ ಮನಸ್ಸು ಏನು ಹೇಳುತ್ತೆ. ನಾನು ನಿಮ್ ಜೊತೆ ಬರ್ತೀನಿ, ನಾನು ನಿಮ್ ಜೊತೆ ಕರ್ಕೊಂಡು ಹೋಗ್ರಿ. ಹಲ್ಚಿನ ಇಂಥ ಪರಿಸ್ಥಿತಿಯಲ್ಲಿ ನೀನಾ? ಬೇಡ, ದೂರದ ಪ್ರಯಾಣ ಮಾಡಬೇಡ ಅಂತ ಡಾಕ್ಟರ್ ಆಗಿ ಸ್ಟ್ರಿಕ್ ಆಗಿ ವಾರ್ನಿಂಗ್ ಮಾಡಿದ್ದಾರೆ. ಇಲ್ಲಿ ನಿನಗೆ ಯಾವ ತೊಂದರೆ ಆಗದಂತೆ ಎಲ್ಲ ವ್ಯವಸ್ಥೆನೂ ನಾನು ಮಾಡಿ ಹೋಗ್ತೀನಿ. ಅಡುಗೆ ಮಾಡು ಮಲ್ಲಮ್ಮಗ, ನಾನು ಬರುವವರೆಗೂ ನಿನ್ನ ಜೊತೆ ಇರು ಅಂತ ಹೇಳ್ತೀನಿ. ಹೊರಗಡೆ ನೋಡಿದ್ರೆ ಡೇ ನೈಟ್ ಸೆಕ್ಯೂರಿಟಿ ಇದೆ. ಈ ಮನೆಯಲ್ಲಿ ಕುಳಿತು ನಿನಗೆ ಏನಾದರೂ ಬೇಜಾರಾದರೆ ನಿನ್ನ ಬರ್ತಡೆಗೆ ಅಂತ ಒಂದು ಕಾರ್ ಗಾಡಿ ತಂದು ಕೊಟ್ಟಿದ್ದೀನಿ. ಆ ಕಾರ್ ಗಾಡಿ ತಗೊಂಡು ನೀನು ಎಲ್ಲಿ ಬೇಕಾದಲ್ಲೂ ಸುತ್ತಾಡ್ಕೊಂಡು ಬರ್ಬೋದು. ಕಾರಲ್ಲಿ ಹಾರಾಗಿ ಸುತ್ತಾಡೋದಕ್ಕೆ ನಾವೀಗಿನೆಲ್ಲ ದೋಣಿ ಹೇಗ್ರಿ ಸಾಗುತ್ತೆ? ಇದೊಂದ್ಸಲ ಆ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಕೋಬಹುದಲ್ಲ? ಅಲ್ಲ ಕಣೆ, ಅದು ಸಾವಿರಾರು ಕೋಟಿ ಪ್ರಾಜೆಕ್ಟ್, ಅದು ಹೋಗ್ಲೇಬೇಕಾಗುತ್ತೆ. ನಮ್ಮ ಚಾರಿಟಬಲ್ ಟೀಮ್ದವರು ಸತತ 3 ತಿಂಗಳ ಪ್ರಯತ್ನ ಪಟ್ಟು ಪ್ರಾಜೆಕ್ಟನ್ನು ರೆಡಿ ಮಾಡಿದ್ದಾರೆ. ಇದನ್ನೇನಾದ್ರು ನಾವು ತಪ್ಪಿಸ್ಕೊಂಡ್ರೆ ನಮ್ಮ ಕಂಪ್ನಿಗೆ ಸಾವಿರಾರು ಕೋಟಿ ತಪ್ಪಿ ಹೋಗುತ್ತೆ. ಅರ್ಥ ಮಾಡ್ಕೋ ಚಿನ್ನ, ಪ್ಲೀಸ್ ಕಣೆ. ನೀನು ಬರುವಾಗ ಒಳ್ಳೆ ಮುತ್ತಿನ ಹಾರ ತರ್ತೀನಿ. ಹೋಗಿನ ಮೇಲೆ ಕೋಪ ಮಾಡ್ಕೋಬೇಡ, ಖಂಡಿತ ತರ್ತೀನಿ. 1000 ಮುತ್ತುಗಳಾದ ಸಮನಾದ ಸಾಗರವೇ ನೀವಿರುವಾಗ ನನಗೆ ಯಾಕ್ರಿ ಮುತ್ತಿನ ಹಾರ? ನೀವು ಕ್ಷೇಮ ಹೋಗಿ ಬಂದ್ರೆ ನನಗಷ್ಟೇ ಸಾಕು. ರವಿಯ ಪಥ ಬದಲಾಯಿಸಿ ಮಾಗಿಯ ಚಳಿಯ ಮಾಯವಾಗಿಸಿ ಈ ದಿಗಂತನ ಪ್ರಗತಿ ಪಥದ ದಿಕ್ಸೂಚಿ ನೀನು. ಅರಮನೆಯ ಅರಸಿಯಾಗಿ ಬಂದಿದೀಯ. ದಾನ ಧರ್ಮಕ್ಕೆ ಕಣ್ಣಿಲ್ಲ, ನ್ಯಾಯ ನೀತಿಗೆ ಸಾವಿಲ್ಲ. ಸಾಯುವವನಿಗೆ ಒಂದು ದಾರಿ ಆದ್ರೆ ಸಾಧಿಸವನಿಗೆ ಸಾವಿರಾರು ದಾರು. ಬದುಕ್ಬೇಕು, ಸಾಯ್ಬೇಕು ಅನ್ಕೊಂಡ್ರೆ ನನ್ನನ್ನ ಬದುಕಿಸಿ ನನ್ನ ಮನಸ್ಸಲ್ಲಿ ಚಿಗುರೊಡಿಸಿದ ದೇವ್ರು ನೀವು. ದೇವರು ನಾನಲ್ಲ ಕಣೆ, ದೇವರನ್ನು ಆರಾಧಿಸುವ ಸಾಮಾನ್ಯ ಪೂಜಾರಿ ಮಾತ್ರ ನಾನು. ನೋಡು, ಬರೀ ಮಾತಿನಲ್ಲಿ ಮಣಿ ಕಟ್ಟಿ ಹಾಗೆ ಕಳಿಸ್ತಿರೋ, ಕೆಂದುಟಿಂದ ಮುತ್ತು ಕೊಟ್ಟು ಹರಿಸಿ ಹಾರೈಸಿ ಕಳಿಸ್ತಿರೋ. ಮೊದಲು ಹಾಡು, ಆಮೇಲೆ ಮುತ್ತು. ಯಾ 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 ಈ ನಿನ್ನ ನೀಲಕೇಶಿಯ ರಾಶಿಯ ನೋಡಿ ಕಳೆದು ಹೋದೆ ಕಲ್ಪನೆಯ ಲೋಕದಲ್ಲಿ. ಈ ನಿನ್ನ ನೀಲಕೇಶಿಯ ರಾಶಿಯ ನೋಡಿ ಕಳೆದು ಹೋದೆಯ ಕಲ್ಪನೆಯ ಲೋಕದಲ್ಲಿ. ಈ ನಿನ್ನ ಜೇನು ಜಿನುಗುವ ತುಟಿಯ ನೋಡಿ ಸೇರಿಕೊಂಡೆ ಮಧುರ ಭಾವನೆಯಲ್ಲಿ. ನೀವು ಕಾಫಿ ಮಾಡ್ಕೊಡ್ತೀರಿ, ನೀವು ಕುಡಿತಾ ಇರಿ. ನೀವು ಊರಿಗೆ ಹೋಗೋದಕ್ಕೆ ಬ್ಯಾಗ್ ರೆಡಿ ಮಾಡ್ತೀನಿ. ಚಿನ್ನ, ಈ ಸದಾ ನಿನ್ನ ಮುತ್ತುಗಳನ್ನು ಆಲಿಸುತ್ತಾ ಈ ಮಣ್ಣಲ್ಲೇ ಇರಬೇಕೆನ್ನುವುದೇ ನನ್ನ ಆಸೆ ಕಣೆ. ನೋಡು, ಜೀವ ಇಲ್ಲದ ಈ ಅರಮನೆಗೆ ಜೈಕಾರ ನುಡಿಸಿದ ಧ್ವನಿ ಸುರುಳಿ ನೀನು. ನನ್ನ ದನಿಗೆ ಧ್ವನಿಗೂಡಿಸಿದ ಹಾಡಿದ ನನ್ನ ಅರ್ಧಾಂಗಿನಿ ನೀನು. ಈ ನಿನ್ನ ಆಸೆ ಆಕಾಂಕ್ಷೆಗಳನ್ನು ನಾಡು ಇಲ್ಲಿವರೆಗೆ ಎಷ್ಟರ ಮಟ್ಟಿಗೆ ಈಡೇರಿಸಿದರೆ ಅನ್ನುವ ಒಂದು ಪ್ರಶ್ನೆ ಕಾಡ್ತಾ ಇದೆ ಕಣೆ. ದಿನ ಹೊಸ ಹೊಸ ಹೊಸಂತ ಮಾಸನ ಆನಂದ ಭಾಷಣ ಕೊಡ್ತಾ ಇದೆ. ನನಗೇನ್ ಕಡಿಮೆ ಮಾಡಿದ್ದೀರಾ? ಚಿಕ್ಕ ಮಗನಿಗೆ ಊಟ ಮಾಡಿಸ್ತೀರಾ? ಪುಟ್ಟ ಕಂದಮ್ಮಂತರ ನಿಮ್ಮ ತೊಡೆ ಮೇಲೆ ಮನ್ಸ್ಕೊಂಡು ಲಾಡಿ ಈ ಸೌಭಾಗ್ಯನ ಪಡೆದಳು ನಾನು ಧನ್ಯ. ಎಷ್ಟೇ ಆದರೂ ಬಸುರಿಯಾದ ಹೆಣ್ಣು ತವರು ಮನೆ ಕಡೆ ನೆನಪು ಬರುವುದು ಸ್ವಾಭಾವಿಕ ಅಲ್ಲವೇ? ಅಣ್ಣ ಅತ್ತಿಗೆ ಬರಲಿಲ್ಲ ಅನ್ನುವ ಕೊರಗು ಸದಾ ನಿನ್ನಲ್ಲಿ ಕಾಡ್ತಾ ಇದೆ. ಆ ನೆನಪನ್ನು ನಾನು ನಿನಗೆ ಹೇಗೆ ಮರೆಸಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಕೊರಗು ಅನ್ನೋ ಮಾತು ಯಾಕ್ರಿ? ನಿಜ, ಈ ಬಸ್ರಿ ಟೈಮಲ್ಲಿ ತವ್ರ ಮನೆ ಏನ್ ಸಿಗದೆ ಹೋದ್ರು ದೊಡ್ಡ ಗಂಜಿನಾದ್ರೂ ಸಹಿಬೇಕಂತೆ. ಆದ್ರೆ ಏನ್ ಮಾಡೋದು? ನನ್ನ ಮದ್ವೆ ಆದ್ರು ನನ್ನ ಅಣ್ಣ ಅದಕ್ಕೆ ಇಲ್ಲಿವರೆಗೂ ನೋಡೋದಕ್ಕೆ ಬರಲಿಲ್ಲ. ಕೊನೆ ಪಕ್ಷ ಒಂದು ಫೋನ್ ಸಹಿತ ಮಾಡ್ಲಿಲ್ಲ. ಆದ್ರೆ ನನ್ನ ತಂದೆ ತಾಯಿಗಿದ್ರೆ ಕೋಪದಲ್ಲಿ ದೂರ ಆದ್ರು ಹಸು ಕರನ್ನು ಹೇಗೆ ಅಂಬಲಿಸ ಬರ್ತಾ ಇತ್ತೋ ಹಾಗೆ ಬರ್ತಾ ಇತ್ತು. ಆದ್ರೆ ಏನ್ ಮಾಡೋದು? ತವ್ರ ಮನೆಯ ಬೈಕ್ಯ ಭಾಗ್ಯ ಆ ದೇವ್ರ ನನ್ನ ಹಣೆಯಲ್ಲಿ ಬರ್ತಿಲ್ಲ ಅಂತ ಕಾಣುತ್ತಾರೆ. ಕಣ್ಣೀರು ಯಾಕೆ ಹಾಕ್ತಾ ಇದೆಯಾ? ಯಾಕೆ ಹಾಕ್ತೀಯ? ಸಂಬಂಧಗಳ ಇಲ್ಲದ ಜಾಗದಲ್ಲಿ ಭಾವನೆಗಳ ಸಂತೆ ನಡೆಸಿದರೆ ಬಂಡೆ ಗಲ್ಲುಗಳ ಮೇಲೆ ನೀರು ಎರೆದಂತೆ ಅಂತೆ. ಆ ದೇವರು ಆಡಿಸದಂತೆ ಆಡುವ ಪಾತ್ರಧಾರಿಗಳು ನಾವೆಲ್ಲ. ನೋಡು, ಅದನ್ನೆಲ್ಲ ತಲೆಗೆ ಹಚ್ಕೋಬೇಡ. ಇವತ್ತು ನನ್ನ ಕೈಯಾರೆ ನಾನೇ ನನಗೆ ಬಿಸಿ ಬಿಸಿಯಾದ ಕಾಫಿ ಮಾಡ್ಕೊಂಡೆ. ಹೊಡೆದು ರೆಸ್ಟ್ ಮಾಡುವ.
ಅರಮನಿ ಅರಮನಿ ಆಗೈತಲ್ರಿ. ಅಲ್ಲ ಈ ಮನಿನ ಹೆಂಗಿರ್ಬೇಕಾದ್ರ ಈ ಮನ್ಯಾಗ ಬೆಳ್ಳಿ ಬಂಗಾರ ಹಣ ಎಷ್ಟಿರ್ಬೋದಲ್ಲ? ಅಲ್ಲ ಬಂದ ಕೂಡಲೇ ಶುರು ಮಾಡಿಬಿಟ್ಟೆ ನೀನು ಚಾಳಿಯನ್ನ. ನಾವು ಬಂದಿರೋದು ಈ ಮಣಿ ಬೆಳ್ಳಿ ಬಂಗಾರ ಆಸ್ತಿ ಸಿರಿ ಸಂಪತ್ತು ನೋಡಕ್ಕಲ್ಲ, ನನ್ನ ತಂಗಿ ವಸುಂಧರ ನೋಡಕ್ಕ. ಅಯ್ಯ ಸುಮ್ನಿರ್ರಿ, ಕಂಡಿನಿ. ನಿಮ್ಮ ಮದುವೆ ಆದಾಗಿಂದ ಒಂದು ಗುಂಜಿ ಬಂಗಾರ ಕಾಣ್ಲಿಲ್ಲ ನನ್ನ ಮೈ ಮ್ಯಾಗ. ಇನ್ನೊಬ್ರು ನೋಡಿ ಖುಷಿ ಪಡೋದು ಬಿಡುದಿಲ್ಲ. ಅಲ್ಲ, ಮನುಷ್ಯನಿಗೆ ಆಸೆ ಇರಬೇಕು ವಿನಃ ಇಷ್ಟೊಂದು ಅತಿ ಆಸೆ ಒಳ್ಳೇದಲ್ಲ ಅಂತ ಹೇಳ್ತಾ ಇದ್ದೀನಿ ನಿನಗೆ. ತಂಗಿ ವಸುಂಧರ, ಯವ್ವ ಅಳಿಯಂದ್ರೆ ವಸು ಬಂಗಾರ ಹೊರಗ್ ಬಾರವ. ಯಾರು ಬಂದಾರ ನೋಡ್ಬಾ. ನೀವಿಬ್ರು ನಿಜವಾಗ್ಲೂ ಬಂದಿದ್ರಾ? ನಂಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಇದೇನು ಕನ್ಸೋ ನನ್ಸೋ ನನಗೊಂದು ತಿಳಿತಾ ಇಲ್ಲ ಅಣ್ಣ. ಕನಸಲ್ಲವಾ ನನಸೈತಿ. ವಸು ನೀ ಮನೆ ಬಿಟ್ಟು ಬಂದಿದಿ. ನಿಮ್ಮಣ್ಣ ನಿನ್ನ ಚಿಂತ್ಯಾಗ ಅನ್ನ ನೀರು ಬಿಟ್ಟು ಊರೂರು ಗಾಣದ ಎತ್ತ ತಿರದಂಗ ತಿರುಗಿದ್ರು ನೀ ಸಿಗ್ಲಿಲ್ಲ. ಈಗರ ಸಿಕ್ಕಿಲ್ಲವ, ಅದ ಸಂತೋಷ. ಹಂಗ 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 ಲಕ್ಷ್ಮಿ ಮಹಾಲಕ್ಷ್ಮಿ ಕಣ್ಣಂಗ್ ಕಾಣ್ತಿಯಲ್ಲ ನನ್ನ ಬಂಗಾರದ ಗಿಂಡಿ. ತಂಗಿ ವಸುಂಧರ, ಹೇಗಿದ್ದೀಯಮ್ಮ? ನಾನ್ ಚೆನ್ನಾಗಿದ್ದೀನಿ, ನೀನಣ್ಣ? ನಾನು ಚೆನ್ನಾಗಿದ್ದೀನಮ್ಮ. ಇಷ್ಟು ದಿನಗಳಾದ್ರೂ ನೀನು ನೋಡ್ಲಿಕ್ಕೆ ನಾನು ಬರಲೇ ಇಲ್ಲ. ದಯವಿಟ್ಟು ಈ ನನ್ನನ್ನು ಕ್ಷಮಿಸ್ಬಿಡಮ್ಮ. ಅಣ್ಣ, ನೀನ ಕಣ ಕ್ಷಮೆ ಕೇಳ್ತೀಯಾ? ನಿಮ್ಮ ಮಾತು ಕೇಳದೆ ಮನೆ ಬಿಟ್ಟು ಬಂದವಳು ನಾನು. ಸಾಧ್ಯವಾದ್ರೆ ಈ ನಿನ್ ತಂಗಿನ ಕ್ಷಮಿಸ್ಬಿಡಣ್ಣ. ಹೋಗ್ಲಿ ಬಿಡಮ್ಮ. ಅಳಿಯಂದ್ರು ಮರ್ತೆ ಬಿಟ್ಟಿದ್ದಣ್ಣ. ರೀ ರೀ ಯಾರು ಬಂದಿದೆ ನೋಡಿ. ಈಗ ತಾನೇ ಬಂದ್ವ? ಚೆನ್ನಾಗದೀವ. ಬೇಡ ಅಳಿಯಂದ್ರೆ, ನಿಮ್ಮ ಕೈಯಿಂದ ನಮಸ್ಕಾರ ಮಾಡಿಕೊಳ್ಳಷ್ಟು ದೊಡ್ಡವ್ ನಾನಲ್ಲ. ಯಾಕಂದ್ರೆ ನನ್ನ ತಂಗಿಗೆ ಬಹಳ ಕೊಟ್ಟ ಪುಣ್ಯಾತ್ಮರು ನೀವು. ನಿಜವಾಗ್ಲೂ ನಿಮ್ಮ ಪಾದ ತೊಳೆದು ನಾನು ಕ್ಷಮೆ ಯಾಚಿಸಬೇಕು. ದಯವಿಟ್ಟು ತಪ್ಪಿದ್ರೆ ನಾನು ಕ್ಷಮಿಸ್ಬಿಡಿ ಅಳಿಯಂದ್ರೆ. ಹಾಗೆಲ್ಲ ಮಾತಾಡಬೇಡಿ, ದೊಡ್ಡವರಾದ ನೀವು ಆ ರೀತಿ ಮಾತಾಡಬೇಡಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲೇಬೇಕು. ನಮ್ಮಂತವರ ಆಶೀರ್ವಾದ, ಭಗವಂತರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ನನ್ನ ತಂಗಿ ಮನೆ ಬಿಟ್ಟು ಬಂದ ಮೇಲೆ ಎಲ್ಲಿ ಬೀದಿ ಏನಾಗಿ ಸತ್ತು ಹೋದಳು ಅಂತೇಳಿ ದಿನ ಕೊರಗ್ತಾ ಇದ್ದೆ. ಉತ್ತಮರೊಂದಿಗೆ ಮದುವೆ ಆಗಿದ್ದಾಳ ಸುದ್ದಿ ತಿಳಿಯಿತು. ಶ್ರೀಮಂತರ ಮನೆ ಸೇರಿದ ನನ್ನ ತಂಗಿ ನೋಡ್ಲಿಕ್ಕೆ ಬಂದರೆ ಎಲ್ಲಿ ತಪ್ಪು ತಿಳ್ಕೊಂಡಾರ ಅಂತೇಳಿ ಸ್ವಾಭಿಮಾನಿ ಕಂಚಿ ನಾನು ಈ ಕಡೆ ಬರಲೇ ಇಲ್ಲ. ನನ್ನ ತಂಗಿ ಬಸುರಿ ಎಂದು ತಿಳಿದು ಸುದ್ದಿ ಗೊತ್ತಾಯಿತು. ಯಾಕೋ ನನ್ನ ಮನಸ್ಸು ತಡಿಲಿಲ್ಲ. ನೀವು ಏನ್ ಅಂದ್ಕೊಂಡ್ರು ಪರವಾಗಿಲ್ಲ, ನನ್ನ ತಂಗಿ ನೋಡ್ಬೇಕಂತೇಳಿ ನಿಂತು ಅಲ್ಲಿ ಓಡಿ ಬಂದ್ವಿ. ಅಣ್ಣ, ಯಾಕಣ್ಣ ಈ ರೀತಿ ಮಾತಾಡ್ತೀಯಾ? ಈಗಷ್ಟೇ ನಾವಿಬ್ರು ನಿಮ್ಮನ್ನೇ ನೆನೆಸ್ಕೊತಾ ಇದ್ವಿ. 10 ನಿಮಿಷದಿಂದ ನಿಮ್ಮಿಬ್ಬರು ನೆನಪಿದ್ದು ಗಳಗಳೇನೆ ಹೇಳ್ತಾ ಇದ್ದಳು. ಅವಳನ್ನ ಸಮಾಧಾನ ಮಾಡುವಷ್ಟರಲ್ಲಿ ನೀವೇ ಬಂದ್ರಿ. ಹೋಗ್ಲಿ ಬಿಡಿ, ಹಿಂದಿಂದೆಲ್ಲ ಮರೆತು ಬಿಡಿ. ಈಗಲಾದರೂ ಅಣ್ಣ ತಂಗ ಒಂದೇ ಆದ್ರಲ್ಲ, ಅಷ್ಟೇ ಸಾಕು. ತಂಗಿ ನೆನಪಿನಾಗ ಇವ್ರು ಕೊರಗೋದು ನನ್ನ ಕೈಯಿಂದ ನೋಡಕ್ ಆಗ್ಲಿಲ್ಲ. ಹೆಂಗಿದ್ರು ನಮ್ಮ ವಸು ಹೊಟ್ಟಿಲಿರೋ ಸುದ್ದಿ ಗೊತ್ತಾತ. ಖುಷಿಯಾಗ ಗಂಡ ಹೆಂಡತಿ ಓಡೋಡಿ ಬಂದ್ಬಿಟ್ವಿ ನೋಡಮ್ಮ. ತಂಗಿ ವಸುಂಧರ, ನಿನಗೋಸ್ಕರ ಏನ್ ತಂದಿದ್ ನೋಡಮ್ಮ. ಏನ್ ತಂದಿದ್ಯಾ ಅಣ್ಣ? ಏನಿರ ತವ್ರ ಮನೆಯಿಂದ ಸೀರೆ ತೆಗೆದುಕೊಳ್ಳಮ್ಮ. ಅಣ್ಣ, ತುಂಬಾ ಚೆನ್ನಾಗಿದೆ ಅಣ್ಣ ಇದು. ನೋಡ್ರಿ, ಹೌದು, ಅಣ್ಣ ಕೊಟ್ಟ ಸೀರೆ, ಗಂಡ ಇಟ್ಟ ಅಣಿಗೆ ಕುಂಕುಮ ಇಡ್ರಿ. ಅದಕ್ಕ ಬಲ್ಲವ್ರು ಹೇಳಿಲ್ಲೇನವ, ಅಣ್ಣ ಕೊಟ್ಟ ಸೀರೆ ಗಂಡ ಇಟ್ಟ ಕುಂಕುಮ ಅಂತ. ನೀವೆಲ್ಲರೂ ಸೇರಿ ನನಗೆ ಆಶೀರ್ವಾದ ಮಾಡಿ. ನೀವೆಲ್ಲ ಬಂದಿದ್ದು ನನಗೆ ತುಂಬಾ ಸಂತೋಷವಾಯಿತು. ತಂದೆ ತಾಯಿನ ಕರೆದುಕೊಂಡ ನಾನು ನಿಮ್ಮ ಜೊತೆ ನಿಂತು ಮಾತಾಡುವಾಗ ನಾನು ಎಲ್ಲಿ ನನ್ನ ತಂದೆ ತಾಯಿ ಜೊತೆ ನಿಂತು ಮಾತಾಡ್ತೇನೆ ಅನ್ನುವ ಅನುಕಂಪ ನನ್ನ ಎದೆಯಲ್ಲಿ ಆಗ್ತಾ ಇದೆ. ಭಾಳ ತುಂಬ ಸಂತೋಷ ಆಗ್ತಾ ಇದೆ. ಆದರೆ ಭಾಳ ದಿನ ನಂತರ ಬಂದಿರಾ, ನಿಮ್ಮ ಜೊತೆ ನಿಂತು ಕೂತು ಮಾತಾಡಬೇಕು ಅಂತ ಖುಷಿ ಇದೆ. ಆದರೆ ಅರ್ಜೆಂಟ್ ಒಂದು ಬಿಸ್ನೆಸ್ ಮೇಲೆ ನಾನು ದೆಹಲಿಗೆ ಹೋಗ್ತಾ ಇದ್ದೇನೆ, ದಯವಿಟ್ಟು ಕ್ಷಮಿಸಬೇಕು. ರೀ, ಇದೊಂದ್ಸಲ ನಿಮ್ ಪಾರ್ಟ್ನರ್ಗೆ ಯಾರು ಅಡ್ಜಸ್ಟ್ ಮಾಡ್ಕೊಂತ ಹೇಳ್ರಿ. 10 ಕೋಟಿ ಕೈ ಬಿಟ್ಟು ಹೋಗುತ್ತೆ, ಏನು ಮಾಡೋದು? ಇರಲಿ, ನನ್ನ ಸ್ನೇಹಿತರು ಇಬ್ಬರು ಪಾರ್ಟ್ನರ್ ಇದ್ದಾರೆ, ಅಜಿತ್ ಮತ್ತು ದಾನವರು. ಅವ್ರಿಗೂ ಒಂದು ಫೋನ್ ಮಾಡಿ ವಿಷಯ ಹೇಳ್ತೀನಿ. ಆ ನಂತರ ಹಾಯಾಗಿ ನಿನ್ನ ಜೊತೆ ಮನೆಯಲ್ಲಿ ಇರ್ತೀನಿ. ಬೇಡಪ್ಪ, ಸಾವಿರಾರು ಕೋಟಿ ಬಿಸ್ನೆಸ್ ಅಂತ ಹೇಳ್ತೀರಿ, ಅದನ್ನೇ ಕ್ಯಾನ್ಸಲ್ ಮಾಡ್ತೀರಿ. ನೀವು ಹೋಗ್ರಿ, ನೀವು ಬರುತ್ತನ ನಾವಿಲ್ಲೇ ಇರ್ತೀವಿ.
ಬೇಡಾಳೆ ಅಂದರೆ ಮೊದಲು ಕಾಯಕ ಮುಖ್ಯ. ನೀವು ಬಿಸ್ನೆಸ್ ಮೇಲೆ ಹೋಗಿ ಬನ್ನಿ, ಇನ್ನೊಂದು ದಿನ ನೀವು ಮನೆಯಾಗೆ ಇದ್ದಾಗ ನಾವು ಬಂದು ಹೋಗ್ತೀವಿ. ಬೇಡ ಪದ್ಮ, ಯಾಗೂ ನನ್ನ ತಂಗಿ ನೋಡಿದ್ದೀವಿ, ತುಂಬ ಸಂತೋಷವಾಗಿದ್ದಾಳೆ. ನಾವಿನ್ನು ಹೊರಡೋದು ಒಳ್ಳೇದು. ಅಲ್ಲ, ನೀವು ಈ ಮನೆಯಲ್ಲಿದ್ದರೆ ಅವಳಿಗೂ ಈ ತವ್ರ ಮನೆಯಲ್ಲಿ ಇದ್ದಷ್ಟೇ ಸಂತೋಷ ಆಗುತ್ತೆ. ಅವಳಿಗೂ ಕೂಡ ನೀವು ನೆನಪಾಗಲ್ಲ. ನನಗೂ ಕೂಡ ಈ ಮನೆಯಲ್ಲಿ ತಂದೆ ತಾಯಿ ಇದ್ದಾರೆ ಅಂತ ನನಗೂ ಕೂಡ ಸಂತೋಷ ಆಗುತ್ತೆ. ಇಲ್ಲೇ ಇರಿ. ಬೇಡಾಳೆ ಅಂದರೆ ದೂರ ಇದ್ದಷ್ಟು ಸಂಬಂಧಗಳು ವಜ್ರದಂತೆ ಗಟ್ಟಿಯಾಗಿರುತ್ತದೆ, ಸಮೀಪಿದ್ದಷ್ಟು ಅನ್ನದಂತೆ ಹಳಿಸಿ ಹೋಗಿರ್ತದೆ ಅಂತ ನಾವು ದೂರ ಇರೋದು ಒಳ್ಳೇದು. ಪದ್ಮ, ನಾವು ಹೊರಡೋಣ. ಸುಮ್ಮನಿರ್ರಿ, ಅವ್ರು ಹೇಳೋದು ಹೆಚ್ಚು, ನಾವಿರೋದು ಹೆಚ್ಚು. ತಮ್ಮ, ನೀ ಹೋಗಪ್ಪ, ನೀ ಹೋಗಿ ಬರುತ್ತಾನ, ನಾವಿಲ್ಲೇ ಇರ್ತೀವಿ. ನೀ ಬಂದ ಮೇಲೆ ಮನೆಯಾಗಿರೋದು ಬಿಡೋದ್ರ ಬಗ್ಗೆ ಮಾತಾಡೋನು. ಆದ್ರೆ ಒಂದು ಮಾತಮ್ಮ, ನಿಮ್ಮ ಮನ್ಯಾಗ 10 ಆಳುಗಳು ಅದಾರ. ನಾ ಬಂದ ಮೇಲೆ ಅವರೆಲ್ಲ ಯಾಕೆ ಬೇಕಪ್ಪ? ಹೆಂಗಿದ್ರು ಆಕೆ ಚೊಚ್ಚಲ ಬಸ್ರಿ ಅದಳ, ಬಸ್ರಿ ಬೈಕಿ ಇರ್ತಾವು, ಅದನ್ನೆಲ್ಲ ನಾನಾ ನಿಂತು ತೀರಿಸ್ಬೇಕು. ಸೆಕ್ಯೂರಿಟಿ ಒಬ್ಬನೇ ಬಿಟ್ಟು ಎಲ್ಲಾರನ್ನೂ ಕಳಿಸ್ಕೊಟ್ಬಿಡಪ್ಪ. ಇವತ್ತು ಶಕ್ರಡಿಗೂ ರೆಸ್ಟ್ ಕೊಡ್ತೀನಿ. ಅವಳು ರಜೆ ಬೇಕಂತ ಕೇಳ್ತಾ ಇದ್ದ. ಏನ್ ಮುಂದೆ ಈ ಮನೆಯಲ್ಲಿ ಯಾರು ಇರಲ್ಲ, ನಿಮ್ದೇ ಇರಬಾರು, ನೀವೇ ಇರಬೇಕು. ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಮಾಮ, ಏನು ಯೋಚನೆ ಮಾಡಬೇಡಿ. ನಾನು ಬರೋರಿಗೆ ಅಷ್ಟೇ ಅಲ್ಲ, ಇನ್ನು ಕಾಯಂ ಈ ಮನೆಯಲ್ಲಿ ನೀವು ಇರಬೇಕು ಅಷ್ಟೇ. ನೋಡು, ನಮ್ಮ ಕಾರ್ಗಾರ ಡ್ರೈವರ್ ಕಾರ್ ತಗೊಂಡು ಹೊರಗಡೆ ಕಾಯ್ತಾ ಇದ್ದಾನೆ. ಅರ್ಜೆಂಟಾಗಿ ನಾನು ಏರ್ಪೋರ್ಟ್ಗೆ ಹೋಗ್ಬೇಕು. ಹಾ, ಬೇಗ ಬ್ಯಾಗ್ ಕೊಡಿ. ಬಿಡ್ತು ಅನ್ರಿ, ಹೋಗ್ತೀನಿ ಅನ್ಬೇಡಿ, ಹೋಗಿ ಬರ್ತೀನಿ ಅಂತ ಹೇಳ್ರಿ. ಆಯ್ತು ಕಳ್ಳಿ, ಹೋಗಿ ಬರ್ತೀನಿ, ಕೊಡು. ಎಂತ ನಯ, ಎಂತ ವಿನಯ. ಶ್ರೀಮಂತಿಕೆ ಸೊಕ್ಕನ್ನದು ಎಳ್ಳಷ್ಟೂ ಇಲ್ಲ. ಅಪ್ಪಟ ಚಿನ್ನ ನೋಡವ ನಮ್ಮದೀಗಂತ. ಇಂಥ ಗಂಡನ ಪಡಿಬೇಕಾದ್ರ ನೀನು 7 ಜನ್ಮದ ಪುಣ್ಯ ಮಾಡಿದ್ದಿ. ಯವ್ವ 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 ಯವ್ವ, ಮನಿನ ಇದು ಅರಮನಿ ಆಗೈತಲ್ಲ ಯವ್ವ. ಅದಕ್ಕೆ ಕೈಕಲ್ ಮರಿ ತೊಳ್ಕೊಂಬರ್ರಿ, ನಿಮಗೆ ಕಾಫಿ ಮಾಡ್ಕೊಡ್ತೀನಿ. ಕುಡಿದ ತಕ್ಷಣ ಆಫೀಸು, ಕಾಲೇಜು, ಸ್ಕೂಲು ಎಲ್ಲ ತೋರ್ಸ್ಕೊಂಡು ಕರ್ಕೊಂಡು ಬರ್ತೀನಿ. ಅಲ್ಲ, ಈ ಮನಿ ನೋಡಾಕ 2 ಕಣ್ಣು ಸಾಲುವಲ್ದು. ಇನ್ನು ಅದನ್ನೆಲ್ಲ ಯಾವ ಕಣ್ಣಿಂದ ನೋಡ್ಲಿ? ಬೇಡವ, ನಿಮ್ಮ ಅಣ್ಣನ ಕರ್ಕೊಂಡು ಒಳಗೆ ಹೋಗು. ನಾ ತಂಬಾಕ ತಿಕ್ಕಲಾರ್ದ ಭಾಳ ಹೊತ್ತಾಗ್ತ. ತಂಬಾಕ ತಿಕ್ಕಿ ಕೈಕಾಲು ಮಾರಿ ತೊಳ್ಕೊಂಡು ಬರ್ತೀನಿ. ಸರಿ ಅಣ್ಣ, ಬಾ ನಾವು ಹೋಗೋಣ. ಪದ್ಮ, ಯಾವ ಕಣ್ಣಿಂದ ನೋಡ್ಲಿಕ್ಕೆ ಏನಿದೆ? ಇರೋ ಕಣ್ಣಿಲ್ಲ ನೋಡಕ್ಕಿದ್ದು ಬಂದ್ಬಿಡು. ಪದ್ಮ, ಇದು ಸಭ್ಯಸ್ತ್ರ ಮನೆ, ಇದು ನಮ್ಮ ಮಣಿ ಅಂತ ತಿಳ್ಕೊಂಡು ಸುಣ್ಣ ತಂಬಾಕ ತಿಕ್ಕಿ ಆ ಕಡೆ ಈ ಕಡೆ ಪಿಚಕದ ಉಳ್ಗೋದು ತಿರ್ಗಾಡಬೇಡ. ಏನು ಹೇಳ್ತಾ ಇದ್ದೀನಿ, ಸ್ವಲ್ಪ ಗಂಭೀರದಿಂದ ನಡ್ಕೋ. ಎಲ್ಲಿ ಉಗುಳಬೇಕು, ಎಲ್ಲಿ ಬಿಡಬೇಕು, ಹಾ ಎಲ್ಲ ಗೊತ್ತೈತಿ. ನೀವು ಒಳಗ ನನಗೂ ಗೊತ್ತಾಗೈತಿ ಬಿಡ. ನಿನ್ನ ಕಟ್ಕೊಂಡು 15 ವರ್ಷ ಆತ್ಲ, ನೀ ಎಲ್ಲೆಲ್ಲಿ ಉಗುಳ್ತಿ ಎಲ್ಲೆಲ್ಲಿಲ್ಲ ನನಗೂ ತಿಳ್ಕೊಂಡು ಸಾಕಾಗೈತಿ ಅನ್ಸೋತಿ. शीशे का घर तुम्हारा हुए तो पत्थर का दिल है मेरा. एक ना एक दिन ये पत्थर उड़ जाए तो मेरा शीशे का घर टुकड़े टुकड़े हो जाएगा. समझे? शमशान घाट के मुर्दे. ವಸುಂಧರ, ರೆಕ್ಕೆಯನ್ನು ಕಳೆದುಕೊಂಡ್ರೋ ಹಕ್ಕಿಯಂತೆ, ಕಾಲನ್ನು ಕಳೆದುಕೊಂಡ್ರೋ ನವಿಲಿನಂತೆ ಪ್ರತಿ ಕ್ಷಣ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡು ಈ ಪದ್ಮಾವತಿ ವಿಲವಿಲ ಅಂತ ಒದ್ದಾಡಿದ್ದು ನಿನಗೇನು ಗೊತ್ತಾಯ್ತಾ? ಬಿದ್ದಾಡಿ, ಹಳೆ ಬಿದ್ದಾಡಿ. ನಿನ್ನ ಕಾಲೇಜಿಗೆ ಕಳಿಸಿದ್ದು ಮನೆ ಬಿಟ್ಟು ಓಡ್ ಬರೋದು ಕಲ್ಲಲೇ.
ದುಡಿದು ನನ್ನ ತಮ್ಮನಿಗೆ ಆಸರೆ ಆಗಲಿ ಅಂತ ನಿನ್ನ ಬೆಳೆಸಿ ದೊಡ್ಡಕ್ಕಿನ ಮಾಡಿದ್ದು ಈ ಅರಮನೆ ಬಂದು ಬಾಳುವುದಕ್ಕಲ್ಲ, ನನ್ನ ತವರು ಮನೆ ಬೆಳಗುದಕ್ಕ. ನನ್ನ ತವರಿಗಾಗಿ ನನ್ನ ತಮ್ಮನಿಗೋಸ್ಕರ ನಾನು ಏನು ಮಾಡೋದಕ್ಕೂ ಸಿದ್ಧ, ಏನು ಮಾಡೋದಕ್ಕೂ ಸಿದ್ಧ. ಏ ಸೋಗ್ಲಾಡಿ, ನಿನ್ನ ಅಣ್ಣನ ಮುಂದಿಟ್ಕೊಂಡು ಈ ಮನೆಗೆ ಎಂಟ್ರಿ ಕೊಟ್ಟಿರೋದು ನಿನ್ನ ಯೋಗಕ್ಷೇಮ ವಿಚಾರಿಸೋದಕ್ಕಂತ ತಿಳಿದಿಯನ? ಅಲ್ಲ, ಈ ಮನೆಯಾಗ ಗಾಳಿ ಎಬ್ಸೋದಕ್ಕ. ನೋಡ್ತಾ ಇರೋ, ಸದ್ಯದಲ್ಲೇ ಈ ಮನೆಗೆ ಬಂದು ಅಪ್ಪಳಿಸುತ್ತೆ ನಾನು ಸೃಷ್ಟಿಸಿದ ಸುಂಟರ ಗಾಳಿ. ಭಯಾನಕ ಸುಂಟರ ಗಾಳಿ. ಟೈಮ್ನಾಗ ಫೋನ್ ಬರಬೇಕ ಇದು. ವಸು ಬಂಗಾರ, ಹೊರಗೆ ಬಾರು ಬಾ, ಫೋನ್ ಬಂದೈತಿ ನೋಡು ಬಾ. ಹಲೋ ಮೇಡಮ್, ಇದು ದಿಗಂತ್ ಅವ್ರ ಮನೇನಾ? ಕಾರಲ್ಲಿ ಪ್ರಯಾಣಿಸುವಾಗ ಲಾರಿಗೆ ಡಿಕ್ಕಿ ಹೊಡೆದು ದಿಗಂತ್ ಅವರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಏನಾಯ್ತಮ್ಮ? ಯಾಕವಾ, ಏನಾಯ್ತು? ಹಿಂಗೆ ಯಾಕೆ ಮಾಡಕತ್ತೀಯ ಬಂಗಾರ? ಎಲ್ಲ ಮುಗಿದು ಹೋಯ್ತಣ್ಣ, ಮುಗಿದು ಹೋಯ್ತು. ಯಾಕೆ ಹೇಳ್ತಾ ಇದೀಯ? ಏನಾಗಿದೆ? ನೀನ್ ಅಳಿಯಂದ್ರು ಅಳಿಯಂದ್ರು ನಿನ್ನ ಅಳಿಯಂದ್ರು ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತು. ವಸುಂಧರಾ! ಏನ್ ಹೇಳ್ತಾ ಇದೀಯಮ್ಮ ನೀನು? ಕಾರ್ ಆಕ್ಸಿಡೆಂಟ್ ಸತ್ತೋದ್ರು. ನಾನು ಯಾರಿಗೋಸ್ಕರ ಬದುಕ್ಲಿ, ಯಾರಿಗಾಗಿ ಬದುಕ್ಲಿ? ಅಯ್ಯೋ ದೇವ್ರೇ, ನಿನ್ನ ಕರುಣೆ ಅನ್ನೋದೇ ಇಲ್ವೋ? ನನ್ನ ಕೊಳ ತಾಳಿ ಕಿತ್ಕೊಂಡೆ, ನನ್ನ ಮಗು ಹುಟ್ಟಿ ಭೂಮಿ ಮೇಲೆ ಬಿಟ್ಟು ಕಣ್ಣು ನೋಡಿದ್ರಲ್ಲಿ ಎಲ್ಲವನ್ನೂ ಕಿತ್ಕೊಂಡೆ. ನನ್ನ ಯಾಕಪ್ಪ ಬದುಕಿದ್ಯಾ? ನನ್ನ ಕಿತ್ಕೊಂಡ್ಬಿಡು, ನನ್ನ ಕಿತ್ಕೊಂಡ್ಬಿಡು. ರುಣಿಗೇಡಿ ದೇವ್ರು ನನ್ನ ಬಂಗಾರ್ಗ ಇಂಥ ಪರಿಸ್ಥಿತಿ ತರಬಾರ್ದಿತ್ತು. ಇಷ್ಟೆಲ್ಲಾ ಸಿರಿ ಸಂಪತ್ತಿದ್ದು ಏನು ಪ್ರಯೋಜನ? ಗಂಡನ ಇಲ್ಲದ ಮ್ಯಾಗ. ದೇವರೇ, ನನ್ನ ತಂಗಿಗೆ ಯಾವ ತಪ್ಪು ಮಾಡಿದ್ರೆ ಅವಳಿಗೆ ಈ ಶಿಕ್ಷೆ. ಹುಟ್ಟಿದಾಗಲೇ ತಂದೆ ತಾಯಿಗಳ ಪ್ರೀತಿಯನ್ನು ಕಿತ್ಕೊಂಡೆ. ಒಳ್ಳೆಯವರ ಜೊತೆ ಮದುವೆಯಾಗಿ ನಾನು ತುಂಬಾ ಸಂತೋಷ ಪಟ್ಟಿದ್ದೆ. ಅರಳುವ ಮುನ್ನವೇ ಮಕ್ಕವನ್ನು ಕಿಚ್ಚಿ ಹಾಕಿದೆಯಾ? ನಮ್ಮತ್ತರ ಪಾಲಿನ ಗುಡಿಗಳಿಗಿರುವ ದೇವರಲ್ಲ, ನೀನೊಬ್ಬ ಬಂಡೆಗಲ್ಲು, ನೀನೊಬ್ಬ ಬಂಡೆಗಲ್ಲು. ನನ್ನ ತಂಗಿಗೆ ಬಂದ ಈ ಸ್ಥಿತಿಯು ಯಾವ ಕಡುಕು ವೈರಿಗೆ ಬರುವುದು ಬೇಡ, ವೈರಿಗೆ ಬರುವುದು ಬೇಡ. ಅಣ್ಣ ಕೊಟ್ಟ ಸೀರೆ, ಗಂಡ ಇಟ್ಟ ಅಡಿಗೆ ಕುಂಕುಮ, ಆ ದೇವರಿಗೆ ಇಷ್ಟ ಆಗಿಲ್ಲ ಅಂತ ಕಾಣಿಸುತ್ತೆ ಅಣ್ಣ. ಅವ್ರು ಇಲ್ಲದೆ ಜೀವನ ನನಗೆ ಬೇಡಣ್ಣ. ನಾನು ಅವ್ರ ಜೊತೆ ಸಾಯ್ತೀನಿ. ನಾನು ಸಾಯೋದಕ್ಕೆ ನೀನ್ ಸತ್ರೆ ಈ ನನ್ನ ಬದುಕಿರ್ತಾನ ತಿಳಿದಿದೀಯ. ನೋಡು, ಸಾಯ್ದಾದ್ರೆ ಇಬ್ರು ಕೂಡ ಸತ್ತು ಬಿಡಲು ಬಂದ್ಬಿಡು. ಸುಮ್ಮನಿರ್ರಿ. ಮೊದಲ ಬಸರ ಹೆಂಗ ಸದಾಳ, ನೀವ ಧೈರ್ಯ ಹೇಳುದು ಬಿಟ್ಟು ಹಿಂಗ ಹತ್ಕೊಂತ ಕುಂತ್ರ ಹೆಂಗ? ನಡೀರಿ, ಲಗುನ ಹೋದ್ರ ಕೊನೆ ಪಕ್ಷ ದಿಗಂತನ ಮುಖನಾದ್ರೂ ನೋಡಬಹುದು. ಪಂಚನಾಮಿ ಗಿಂಚನಾಮಿ ಅನ್ಕೊಂತ ಕುಂತ್ರಂದ್ರ ಮುಖ ಸಹಿತ ನೋಡಕ್ ಆಗುದಿಲ್ಲ. ನಾನೇನು ಪಾಪ
ಅನುಯೋಗ